ಎಣ್ಣೆಯಾಗ ಬಿಟ್ರ ಸಾಕ್ರಿ ಮಲ್ಲಿಗೆ ಹೂ ಹೆಂಗೆ ಅರಳ್ತೈತ್ರಲ್ಲ ಆ ರೀತಿ ಅರಳ್ತಾವ ಇವು. ಅಷ್ಟ ಕ್ರಿಸ್ಪಿನೂ ಆಗ್ಯಾವ್ರಿ. ಇವು ಉಳ್ಳಾಗಡ್ಡಿ ಶಾಂಡಿಗೆ ಅದಾವ್ರಿ. ಇವು ಉಳ್ಳಾಗಡ್ಡಿ ಮತ್ತು ಹಸಿ ಖಾರ ಹಾಕಿದ ಶಾಂಡಿಗೆ ಅದಾವ್ರಿ. ಯಾಕಂದ್ರೆ ಇವು 3 ದಿವಸ ಅಕ್ಕಿ ನೆನೆ ಇಟ್ಟಿದ್ದೀವ್ರಿ. ನಾವು ದಿವಸ ತೊಳೆದು ಬಸಿದು ಮತ್ತು ನೀರು ಹಾಕಿ ಇಡುದು. ಈ ರೀತಿ 3 ದಿನ ತೊಳೆದ ನೆನೆ ಇಟ್ಟಿದ್ದೀವ್ರಿ ಅಕ್ಕಿ. ಈಗ ನೋಡ್ರಿ ಇಲ್ಲಿ ಪೂರ್ತಿ ತೊಳೆದು ತೋರ್ಸಾಕತ್ತೀವ್ರಿ. 3 ದಿನ ಆದಿಂದ ಏನೈತಿ ಇಲ್ಲೇ ನೋಡ್ರಿ ಈಗ ಎಷ್ಟು ಕಲರ ವೈಟ್ ಆಗ್ಯಾವ ಅನ್ನೋದು. ಈ ರೀತಿ ಕ್ಲೀನ್ ಆಗುವವರೆಗೆ ದಿನ ತೊಳೆದು ಚೆಲ್ಲುದು ರೀ ನೀರು. ಆ ನಂತರ 3ನೇ ದಿವ್ಸಿಗೆ ಏನೈತಿ ಪೈಲಾದ ಮಂದಿ ಒಳದಾಗ ಹಾಕಿ ಕುಟ್ಟಿ ಶಾಂಡಿಗೆ ಹಾಕ್ತಿದ್ರಿ. ಈಗ ಒಳ್ಳಂತರೂ ಇಲ್ರಿ ಮನೆಗಳದಾಗ ಪ್ಯಾಶನ್ ಒಳ್ಳನ ಹೆಚ್ಚದವ್ರಿ ಈಗ. ಯಾಕಂದ್ರೆ ಮಿಷನ್ಗೆ ಹೋದ ಹಾಕಿಸ್ಕೊಂಬರ್ದ್ರಿ ಶಾಂಡಿಗೆ ಮಾಡೋದ್ರಿ ಭಾರಿ ಬೆಸ್ಟ್ ಆಕ್ಕವು. ನೋಡ್ರಿ ಈಗ ಪೂರ್ಣ ನೆನದಾವು. ಇಷ್ಟು ಕೈ ಒಳಗೆ ತಿಕ್ಕಿದ್ರೆ ಪುಡಿ ಆಕತ್ರಿ. ಅಷ್ಟು 3 ದಿವಸಿಗೆ ಅಂದ್ರೆ ನೆನದು ಬಂದವ್ರಿ ಅವು. ಇವತ್ತು ನಾವು ಏನು ಮಾಡಿದೀವಿ ಅಂದ್ರೆ 3 ದಿವಸ ಆದ ನಂತರ ಇಲ್ಲಿ 2 ಕಪ್ಪ ಅಕ್ಕಿ ತಗೊಂಡಿವ್ರಿ. ಯಾವ ಥರನ ನೆನದದ್ದು 2 ಕಪ್ಪ ಅಕ್ಕಿ ತಗೊಂಡು ಏನೈತಿ ಮಿಕ್ಸರ್ಗೆ ಹಾಕೊಂಡ್ ಬಂದೀವ್ರಿ. ನೋಡ್ರಿ ಈಗ ಈ ರೀತಿ ನೀರು ಹಾಕಿ ಮಿಕ್ಸರ್ಗೆ ಹಾಕೊಂಡ್ ಬಂದೀವ್ರಿ. ಅದನ್ನ ತಕ್ಕೊಳಕತ್ತೀವಿ ನೋಡ್ರಿ ಇಲ್ಲಿ. ನೋಡ್ರಿ ಈಗ ಇಷ್ಟು ಸಣ್ಣ ಆಗ್ಬೇಕ್ರಿ ಇದು ಹಿಟ್ಟ. ಅಂದ್ರೆ ಇಷ್ಟು ಸಣ್ಣ ಆತಂದ್ರೆ ಚಲೋ ಆಕತ್ರಿ. ಈಗ ಏನೈತಿ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೋದ್ರಿ. ಯಾಕಂದ್ರೆ ನೀರು ಹಾಕೋದೇನಿಲ್ಲ, ನಾವು ಕರೆಕ್ಟಾಗಿ ತೋರಿಸಿಲ್ರಿ. ನೀವು ಹದದ ತಕ್ಕಂಗೆ ನೀರು ಹಾಕೊಂಡ್ ಕಿಸಿಂದ ನೋಡ್ರಿ ಈಗ ನಾವು ಅಜ್ಮಾಸ್ ಇಲ್ಲ ಅಂದ್ರು ಒಂದು 4 ಕಪ್ ನೀರು ಹಾಕಿವ್ರಿ. ನಾವು ನೀರು ಹಾಕಿ ಏನೈತಿ ಈ ರೀತಿ ಕೈ ಬಿಡ್ಲಾರ್ದ ತಿರುಗಾಡ್ಕೋತ ಇರ್ಬೇಕ್ರಿ. ಯಾಕಂದ್ರೆ ಇದು ಜಲ್ದಿನ ಗಂಟಾಕತ್ರಿ. ಇದು ಎಷ್ಟು ನೀರಿನ ಗತಿ ಇರ್ತೈತ್ರಲ್ಲ ಅಷ್ಟು ತಳ ಹಿಡ್ಕೋತ ಬರ್ತೈತ್ರಿ. ಈಗ ಏನೈತಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ ನೋಡ್ರಿ. ಈಗ ಉಪ್ಪು ಹಾಕಿ ಏನೈತಿ ಇದಕ್ಕೇನ ಎಲ್ಲಿ ನಾವು ಸೋಡಾ ಬೆರೆಸಿಲ್ರಿ. ಯಾಕಂದ್ರೆ ಇದು ನೆನೆ ಹಾಕಿದ್ದ ಹಿಟ್ಟಿಗೆ ಏನೈತಿ ಸೋಡಾ ಹಾಕಬಾರ್ದ್ರಿ. ಯಾಕಂದ್ರೆ ಅಕ್ಕಿನ ಪೂರ್ಣ ನೆಂದಿರ್ತಾವು, ಪೂರ್ತಿ ಪಳ್ಳಾಗಿ ಬರ್ತಾವ್ರಿ ಇವು ಶಾಂಡಿಗೆ. ಮತ್ತು ಸೋಡಾ ಹಾಕಿದೀವಿ ಅಂದ್ರೆ ಕೆಂಪು ಹೊಡಿತೈತ್ರಿ. ಆ ಸೋಡಾ ಹಾಕಬಾರ್ದ್ರಿ. ಅದಕ್ಕೇನೈತಿ ನಾವು ಇಲ್ಲೇ ಹಂಗ ಮಾಡಿ ತೋರಿಸಿವ್ರಿ ಇವತ್ತಿನ ರೆಸಿಪಿ ಒಳಗೆ. ಅಮ್ಮನ ಅಡುಗೆ ಚಾನಲ್ದಾಗ ಭಾಳ ಅಂದ್ರೆ ಭಾಳ ಥರ ಹಾಕೋತ ಬರಾಕತ್ತೀವ್ರಿ ಈಗಾಗಲೇ ಬ್ಯಾಸ್ಗಿ ಶಾಂಡಿಗೆಗಳೆಲ್ಲ. ಈಗ ನೋಡ್ರಿ ಇದು ಯಾವ ರೀತಿ ಗಟ್ಟಿ ಹಾಕೋತ ಬರಾಕತ್ತೈತಿ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ. ಈ ಟೈಮ್ದಾಗ ಏನೈತಿ ಪೂರ್ಣ ಒಟ್ಟ ಕೈ ಬಿಡಬಾರ್ದ್ರಿ. ಬಿಡ್ಲಾರ್ದ ತಿರ್ಗಾಡ್ಕೋತ ಇರಬೇಕು. ಇಷ್ಟ ಆತಂದ್ರೆ ಏನೈತಿ ಉರಿ ಅಗ್ದಿ ಸ್ಲೋ ಇಡ್ಬೇಕ್ರಿ. ಈಗ ಪೂರ್ತಿ ಸ್ಲೋ ಇಟ್ಟ ಚಲೋ ತಂಗಿ ಕೂತ್ ಅಗ್ದಿ ಉಮ್ಗೊಳ್ತನ ತಿರ್ಗಾಡ್ಕೋತ ಇರುದ್ರಿ. ಇದನ್ನ ನೋಡ್ರಿ ಈಗ ಈ ರೀತಿ ಅದ್ ಕಲರ್ ಚೇಂಜ್ ಹಾಕೋತ ಬರ್ತೈತ್ರಿ. ಪೂರ್ತಿ ಹೆಂಗೆ ಉಮ್ಕೊಂಡು ಕುದಿತೈತ್ರಲ್ಲ ಹಂಗೆ ಚೇಂಜ್ ಹಾಕೋತ ಬರ್ತೈತಿ. ಅದಕ್ಕೇನೈತಿ ಈ ರೀತಿ ಒಂದು ಸ್ವಲ್ಪ ಕೈ ಬಿಡ್ಲಾರ್ದ ತಿರ್ಗಾಡ್ಕೋತ ಇರೋದ್ರಿ. ಇನ್ನು ಭಾಳ ಅಂದ್ರೆ ಭಾಳ ಥರ ಹಾಕಿ ತೋರ್ಸವ್ರದ್ರಿ ಅಮ್ಮನ ಅಡುಗೆ ಚಾನಲ್ದಾಗ. ತಪ್ಪಲಾರ್ದ ನೋಡ್ಕೋತ ಇರ್ರಿ. ನಿಮ್ಗೆ ಯಾವ ಬೇಕಿರ್ಲಿ ಅವನ ರೆಸಿಪಿಗಳು ಮಾಡ್ಕೊರಿ ಶಾಂಡಿಗೆ ಹಪ್ಪಳದು. ಈಗ ನೋಡ್ರಿ ಇಲ್ಲಿ ಈ ರೀತಿ ಉರಿ ಸ್ಲೋ ಇಟ್ಟ ಬಳೋತಾನ ತಿರ್ಗಾಡ್ಕೊಂಡ ಇಷ್ಟು ಗಟ್ಟಿ ಆಗ್ಬೇಕು ನೋಡ್ರಿ. ಇಲ್ಲಿ ತೋರ್ಸಾಕತ್ತೀವ್ರಲ್ಲೇ ಈ ರೀತಿ ಗಟ್ಟಿ ಆಗ್ಬೇಕ್ರಿ. ಇಷ್ಟು ಗಟ್ಟಿ ಆತಂದ್ರೆ ಈಗ ಏನೈತಿ ಇದು ಕರೆಕ್ಟ್ ಆಗೈತಿ ಅತ್ತ ಅರತ್ರಿ. ಇಲ್ಲೇ ತೋರಿಸ್ತೀವಿ ನೋಡ್ರಿ. ಈಗ ಇಷ್ಟ ಆತಂದ್ರೆ ಮುಗಿತ್ರಿ. ಈಗ ಸಡನ್ ಆಗಿ ಪೂರ್ತಿ ಚಮಚದಾಗಿಂದ ಬೀಳದಷ್ಟ ಗಟ್ಟಿ ಆಗ್ಬೇಕ್ರಿ. ಅಂದ್ರೆ ಈ ಶಾಂಡಿಗೆ ಹಾಕಾಕ ಕರೆಕ್ಟ್ ಆಕತ್ರಿ. ಹಿಂಗೆ ಏನೈತಿ ಒಂದು 5 ನಿಮಿಷ ಮುಚ್ಚಿಟ್ಟು ಕೆಸಿಂದ ಇಲ್ಲೇ ಒಂದು ಪರಾತೊಳಗೆ ತಕ್ಕೊಂಡಿವ್ರಿ. ನಾವು ತಕ್ಕೊಂಡು ಕೆಸಿಂದ ಈಗ ಇದಕ್ಕೇನೈತಿ ಇಲ್ಲಿ ನೋಡ್ರಿ ಈಗ ತೋರಿಸ್ತೀವಿ. ಇದು ಹಸಿ ಮೆಣಸಿನ್ಕಾಯಿ ಖಾರ ಐತ್ರಿ. ಇದು ಹಸಿ ಮೆಣಸಿನ್ಕಾಯಿ ಖಾರ ಹಾಕಿವ್ರಿ. ಹಸಿ ಮೆಣಸಿನ್ಕಾಯಿ ಖಾರ ಹಾಕಿದ್ದಿಂದ ಈಗ ಅಜ್ವಾನ್ ಹಾಕಾಕತ್ತೀವ್ರಿ. ನಾವು ಇಲ್ಲೇ ಜೀರಿಗೆ ಉಪಯೋಗಿಸಿಲ್ರಿ, ನಾವು ಅಜ್ವಾನ್ ಹಾಕಿವ್ರಿ. ಅಜ್ವಾನ್ ಹಾಕಿದ್ದಿಂದ ಇವು ನೋಡ್ರಿ ಉಳ್ಳಾಗಡ್ಡಿ ಹಾಕಾಕತ್ತೀವ್ರಿ. ಇವು ಉಳ್ಳಾಗಡ್ಡಿ ಬಜ್ಜಿ ಮಾಡೀವ್ರಿ ಇವತ್ತು ನಾವು. ಭಾರಿ ಬೆಸ್ಟ್ ಆಗ್ಯಾವು. ಇವನಂತರೂ ಒಂದ್ಸಲ ಟ್ರೈ ಮಾಡಿ ನೋಡಬೇಕ್ರಿ ನೀವು. ಯಾಕಂದ್ರೆ ಹೆಂಗೆ ಆಗ್ಯಾವತ್ತೇ ನೋಡೋದಕ್ಕರ ಯಾಕೋತಕ್ಕೆ ನೀವು ಮಾಡಬೇಕ್ರಿ. ಇವು ಥರನ ಅಷ್ಟು ಟೇಸ್ಟ್ ಆಗ್ಯಾವ್ರಿ, ಅಷ್ಟು ಮಿದುನು ಆಗ್ಯಾವು. ಈಗ ನೋಡ್ರಿ
ನಮ್ಮ 3 ದಿವಸ ಗಂಟ್ಲೆ ನೆನೆ ಇಟ್ಟ ಮಾಡೋದು ನಿಗುದಿಲ್ಲ ಅಂದ್ರೆ ತಿಳ್ಕೊರಿ. ಪೂರ್ತಿ ಒಂದಿನ ಅಕ್ಕಿ ಕ್ಲೀನ್ ಆಗಿ ತೊಳೀರಿ. ತೊಳೆದ ಕೆಸಿಂದ ನೆಳ್ಳೊಳಗನ ಆರಸ್ರಿ. ಪ್ಯಾನಿನ ಬಡ್ಡಿಗೆ ಆರಿಸ್ ಕೆಸಿಂದ ಮಿಷನ್ಗೆ ಹಾಕಿಸ್ಕೊಂಡ್ ಬಂದ ಮಾಡ್ಕೊರಿ. ಅವು ಮಸ್ತ್ ಆಗತ್ತವು. ಇವು ಏನತಿ ಪೂರ್ತಿ ಮಿದು ಹಾಕವ್ರಿ. ಇವು ಅಷ್ಟು ಪಳ್ಳಾಗಿ ಬರ್ತಾವು. ಅದರ ದಶಿಂದ ನಾವು ಇವತ್ತ ಹಿಂಗೆ ಮಾಡಿ ತೋರಿಸಿವ್ರಿ. ಈಗ ಉಳ್ಳಾಗಡ್ಡಿ ಹಾಕಿದ್ದಿಂದ ಏನೈತಿ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇವತ್ತರನ್ನ. ಈಗ ನೋಡ್ರಿ ಇಲ್ಲಿ ನಾವು ಯಾವ ರೀತಿ ಮಿಕ್ಸ್ ಮಾಡಾಕ್ತಿವತ್ತ ಸಣ್ಣಂಗೆ ಚೌಕನ ಹೆರ್ಚ್ಬೇಕ್ರಿ ಇದಕ್ಕೆ ಉಳ್ಳಾಗಡ್ಡಿ. ಇಲ್ಲಂದ್ರೂ ನಾವು ಎಷ್ಟು ಹಾಕಿಪ್ಪ ಅಂದ್ರೆ ಒಂದು ಅರ್ಧ kg ಅಷ್ಟರ ಉಳ್ಳಾಗಡ್ಡಿ ಹೆರ್ಚಿವ್ರಿ ನಾವು. ಎಷ್ಟ್ರಿ 2 ಕಪ್ಪ ಅಕ್ಕಿ ಹಿಟ್ಟಿಗೆ ಒಂದು ಅರ್ಧ kg ಅಷ್ಟು ಉಳ್ಳಾಗಡ್ಡಿ ಹಾಕಿವ್ರಿ. ಉಳ್ಳಾಗಡ್ಡಿ, ಖಾರ, ಅಜ್ವಾನ ಇಷ್ಟು ಹಾಕಿಬಿಟ್ಟಿವ್ರಿ. ಇಷ್ಟು ಬಿಟ್ರೆ ಏನೂ ಹಾಕಿಲ್ಲ. ಈಗ ನೋಡ್ರಿ ಅಲ್ಲೇ ಹಿಟ್ಟು ರೆಡಿ ಮಾಡ್ಕೊಂಬಂದಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ. ಮುಗೀತು. ಈಗೇನತಿ ಇಲ್ಲಿ ನೋಡ್ರಿ ಈ ರೀತಿ ಒಂದು ಹಾಳಿ ಮ್ಯಾಲ ಇಟೀಟ ಹಿಂಗೆ ಇಷ್ಟಿಷ್ಟ ಇಟ್ಕೋತ ಹೋಗುದ್ರಿ ಇವತ್ತರನ್ನ. ಈಗ ನೋಡ್ರಿ ಇವು ಮಿನಿಮಮ್ ಇಲ್ಲ ಅಂದ್ರೆ ಒಣಗ್ಬೇಕಾದ್ರೆ ಕಂಪಲ್ಸರಿ 4 ದಿವಸ ಬೇಕ್ರಿ. ಅಂದಾಗ ಪೂರ್ತಿ ಪಳ್ಳಾಗಿ ಬರ್ತಾವ್ರಿ ಇವು ಎಣ್ಣೆ ಬಿಟ್ಟು ಗುಪ್ಲೇನ. ಈಗ ನೋಡ್ರಿ ಇಲ್ಲೇ ಹಾಕೋತ ಹೊಂಟದಿವು. ಇಷ್ಟಿಷ್ಟ ಇಟ್ಕೋತ ಹೋಗುದ್ರಿ ಇವು. ಈಗ ಇಡು ಮುಂದೆ ಇಷ್ಟದವ್ರಲೆ ಒಣಗಿದ್ದಿಂದ ಎಷ್ಟು ಈಟ ಆಗ್ಯಾವ ಅನ್ನೋದು ಇನ್ನು ತೋರಿಸ್ತೀವ್ರಿ. ಒಣಗಿದ್ದಿಂದ ಎಷ್ಟು ಈಟ ಆಗ್ಯಾವು, ಕರಿದಿಂದ ಎಡ್ ದೊಡ್ಡ ಆಗ್ಯಾವ ಅನ್ನೋದನ್ನು ನಾವು ತೋರಿಸ್ತೀವ್ರಿ ನಿಮ್ಗೆ. ಈಗ ನೋಡ್ರಿ ಈ ರೀತಿ ಇಷ್ಟಿಷ್ಟು ತಗೊಂಡ ಇಟ್ಕೋತ ಹೋಗಿ ಬಿಡುದ್ರಿ. ನೋಡ್ರಿ ಈಗ ಅಷ್ಟು ಇಡುದು ತೋರ್ಸಾಕತ್ತೀವಿ ನೋಡ್ರಿ ಇಲ್ಲಿ ನಾವು. ನೋಡ್ರಿ ಇವೇನು ಗಾಳಿಗೆ ಹಾರಾಡ್ತಾವಪ್ಪ ಅನ್ನಂಗಿಲ್ಲ. ಯಾಕಂದ್ರೆ ಹಪ್ಪಳ ಪಟಾಟಿ ಚಿಪ್ಸ್ ಆತಿ ಪತ್ತೆ ಇಲ್ದ ಹೋಗ್ತಾವ್ರಿ. ಅವು ಜಾಸ್ತಿ ಗಾಳಿ ಬಿಡ್ತಂದ್ರೆ ಹಾರಾಡ್ಕೋತ. ಇವೇನ ಹಾರುದಿಲ್ರಿ. ಯಾಕಂದ್ರೆ ಇವು ಒಂದು ಸ್ವಲ್ಪ ವಜನ್ ಇರ್ತೈತ್ರಿ. ಅದರ ದಶಿಂದ ಇವು ಹಾಕಿದ್ದ ಈ ಹಾಳಿ ಬಿಟ್ಟ ಎಲ್ಲಿ ಹೋಗೋದಿಲ್ರಿ. ಇವು ಹಾಳಿ ಒಳಗನ ಇರ್ತಾವು. ಅದಕ್ಕೇನೈತಿ ಇವತ್ತರನೇನ ನೋಡೋದು ಚಿಂತೆ ಹತ್ತೋದಿಲ್ರಿ. ಒಮ್ಮೆ 1 ದಿವ್ಸ ಹಾಕಿದೀವಿ ಅಂದ್ರೆ ಮರ್ದಿವ್ಸ ಏನೈತಿ ತಿರುಗಿ ಹಾಕಿ ಬಿಡೋದ್ರಿ. ಇವತ್ತರನ್ನ ಮರ್ದಿನ ತಿರುಗಿ ಹಾಕಿ ಏನೈತಿ ಒಂದು 2 ದಿವಸ ಒಣಗಿಸೋದ್ರಿ. 4 ದಿವಸ ಅಂತೂ ಕಂಪಲ್ಸರಿ ಒಣಗಿಸ್ಬೇಕ್ರಿ ಇವತ್ತರನ್ನ. ಈಗ ನೋಡ್ರಿ ನಾವು ಒಂದಿನ ಹಾಕಿದ್ದೀವಿ, ಮರ್ದಿನ ಈ ರೀತಿ ತಿರುಗಿ ಹಾಕಾಕತ್ತೀವ್ರಿ. ಒಂದು ಮೇ ಅಂತೂ ಪೂರ್ತಿ ಒಣಗ್ಯಾವ್ರಿ ಬಿಸಿಲಿಗೆ. ಈಗ ಇಲ್ಲೊಂದು ಸ್ವಲ್ಪ ಒಳಗಿನ ಸೈಡ ಹಸಿ ಅದಾವ್ರಿ. ಈ ರೀತಿ ಒಣಗಿದ್ವು ಅಂತ ತಿಳ್ಕೊರಿ, ಭಾರಿ ಬೆಸ್ಟ್ ಹಾಕವು. ನೋಡ್ರಿ ಈಗ ಅಷ್ಟು ಯಾವ ರೀತಿ ಹಾಕಿದೀವಿ ಅನ್ನೋದು ತೋರ್ಸಾಕ್ತೀವ್ರಿ. ಎಷ್ಟ್ರಿ ಟೋಟಲ 2 ಕಪ್ಪ ಅಕ್ಕಿ ಹಿಟ್ಟಿನ್ರಿ, ಅರ್ಧ kg ಅಷ್ಟ ಉಳ್ಳಾಗಡ್ಡಿ ಇಷ್ಟು ಕೊಂಡ ಶಾಂಡಿಗೆ ಆಗ್ಯಾವ್ರಿ ಇವು. ಇಲ್ಲಿ ನೋಡ್ರಿ ಈಗ ತಂದು ತೋರ್ಸಾಕತ್ತೀವ್ರಿ ನಾವು. ಇಷ್ಟು ಕೊಂಡ ಆಗ್ಯಾವ್ರಿ ಇವು. ಈ ರೀತಿ ಒಣಗ್ಬೇಕ್ರಿ ಇವು. ಹಿಂಗೆ ಒಣಗಿದ್ರೇನ ಚಲೋ ಭಾಳ ಆಕವ್ರಿ. ಮತ್ತು ಪೂರ್ತಿ ಪಳ್ಳಾಗಿ ಬರ್ತೈತ್ರಿ ಎಣ್ಣೆ ಬಿಟ್ಟು ಗುಪ್ಲೆ. ಈಗ ನೋಡ್ರಿ ಇಲ್ಲೇ ತೋರ್ಸಾಕತ್ತೀವಿ ನೋಡ್ರಿ ನಾವು. ಇಷ್ಟ ಈ ರೀತಿ ಆದಿಂದ ಇಲ್ಲೇ ಗ್ಯಾಸ್ ಮೇಲೆ ಕಡಾವಿಗ್ಯಾಗ ಎಣ್ಣೆ ಅಂತರೂ ಕಾದೈತ್ರಿ. ಈಗ ನೋಡ್ರಿ ಎಣ್ಣೆ ಬಿಟ್ಟು ಗುಪ್ಲೆ ಯಾವ ರೀತಿ ಅಳಿದು ಅನ್ನೋದು ಇದ ನೋಡ್ರಿ. ಹೂ ಹೆಂಗ ಗಿಡದಾಗ ಮಲ್ಲಿ ಹೂ ಮೊಗ್ಗು ಇರ್ತೈತ್ರಿ, ಬೆಳಕಾಗನ ಆಳತೈತ್ರಿಲ್ಲ, ಆ ರೀತಿ ಎಣ್ಣೆಯಾಗ ಬಿಟ್ಟು ಗುಪ್ಲೆ ಮಲ್ಲಿ ಹೂವಿನ ಥರ ಅರಳ್ಯಾವ ನೋಡ್ರಿ ಇವು. ಅಷ್ಟ ಮಿದುನು ಆಗ್ಯಾವು. ಮಿದು ಅಂದ್ರೆ ಪಳ್ಳಾಗ್ಯಾವ್ರಿ. ಅಷ್ಟು ಚಲೋ. ಅದಕ್ಕೆ ಈ ರೆಸಿಪಿ ಒಂದ್ಸಲ ನೀವು ಟ್ರೈ ಮಾಡಬೇಕ್ರಿ. ಹೆಂಗಾಗ್ಯಾವ ಅನ್ನೋದು ನಮ್ಮ ಕಮೆಂಟ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈಗ ನೋಡ್ರಿ ಅದ ರೀತಿನ ಮತ್ತೊಂದು ಸಲ ಹಾಕಿದೀವ್ರಿ ನಾವು. ನೋಡ್ರಿ ನೀವು ಬೇಕಪ್ಪ ಬ್ಯಾಡಪ್ಪ ಹಸಿ ಮೆಣಸಿನ್ಕಾಯಿ ಬ್ಯಾಡ ಅಂದ್ರೆ ಏನೈತಿ ನೀವು ಬಂಗಿ ಪುಡಿ ಹಾಕಿ ಮಾಡ್ಕೋಬೋದ್ರಿ. ನಾವು ಇಲ್ಲೇ ಬಂಗಿ ಪುಡಿ ಉಪಯೋಗಿಸಿಲ್ರಿ, ಹಸಿ ಖಾರನ ಹಾಕಿವ್ರಿ. ಬಂಗಿ ಪುಡಿ ಹಾಕಿದ್ರೆ ತಿಳ್ಕೊರಿ